ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತವ್ರು. ಆದ್ಮೇಲೆ KPSI ಇದಂದ ತಕ್ಷಣ ಸಾಕು ಎಲ್ಲರ ಇದರಲ್ಲಿ ನಡಕ ಅಪ್ಪ ಮತ್ತೇನಾಯಿತು ಇದರದ್ದು ಹೊಸ ಸಮಸ್ಯೆ ಅಂತಾರೆ. ಇಲ್ಲ, ಈ ಸಲ ಸಿದ್ದರಾಮಯ್ಯ ಸರ್ಕಾರ, ಸಿದ್ದರಾಮಯ್ಯನವರು ಒಂದಿಷ್ಟು ನಮ್ಮ ಊಟ ಸಮಿತಿ ಈ ಹಿಂದೆ 2013 ಸ್ವತಃ ಸಿದ್ದರಾಮಯ್ಯ ನೇಮಿಸಿದ್ದರು. ಅದನ್ನು ಕೆಲವು ಶಿಫಾರಸು ಮಾಡಿದರು. ಅದರಲ್ಲೂ ಮುಖ್ಯವಾಗಿ ವ್ಯಾಪಕ ಆಧಾರಿತ ಹುಡುಕಾಟ ಸಮಿತಿ ಅಂದ್ರೆ ಇದಕ್ಕೆ ಅಧ್ಯಕ್ಷರು ಸದಸ್ಯರನ್ನು ಮಾಡುವಂಥದ್ದು ಭಾಳ ಮಹತ್ವದ್ರಿ ಇದು. ಯಾಕಂದ್ರೆ ಇಲ್ಲಿ ರಾಜಕೀಯ ಜನ ಬಂದರು ವಲಸೆ ಹಿಡಿತ ಗಬ್ಬು ಹಿಡಿತ KPSI ಅದು ಸುಧಾರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ರಾಜಕೀಯ ಜನಕ್ಕೆ ಏನು ಜ್ಞಾನ ರೀ, ಯಾರು ಒಳ್ಳೆಯವರು ದುಡುಕ್ತಾರೆ ಇವರು ತಮ್ಮ ಮನೆಯವರು, ತಮ್ಮ ಮಕ್ಕಳು, ತಮ್ಮ ಹ್ಯಾಂಡ್ರು, ತಮ್ಮ ಅಂತಮ್ಮರು, ಇವ್ರನ್ನ ಬಿಟ್ಟರೆ ಉಳಿದವರೆಲ್ಲರೂ ದುಷ್ಟ ಮತ್ತು ಬೇರೆನ. ಇವತ್ತು ರಾಜಸ್ಥಿತಿ ಹಂಗಾಗ್ಯದ. ಯಾಕಂದರೆ ಎಲ್ಲರೂ ಹೆಚ್ಚು ಕಡಿಮೆ ದುಡ್ಡು ಖರ್ಚು ಮಾಡಿ MLAಗಳಾಗಿರ್ತಾರೆ. ಅವ್ರು ತಮ್ಮ ಸಂಬಂಧಿಗಳ ಹೆಲ್ಪ್ ಮಾಡಿರ್ತಾರೆ, ಜಾತಿ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ, ಮತ್ತೊಂದು ಆಧಾರದ ಮೇಲೆ. ಈ ಸಂದರ್ಭದಲ್ಲಿ ಇವ್ರು ತಮಗೆ ಬೇಕಾದ ಜನರಲ್ಲೇ ಸದಸ್ಯರು ಮಾಡಿರಿ ಅಂತ ಬೆನ್ನಂತಾರ ಮುಖ್ಯಮಂತ್ರಿಯವ್ರಿಗೆ ಅನಿವಾರ್ಯ. ಯಾಕಪ್ಪ ಅಂದ್ರೆ ಅವ್ರ ಸೀಟ್ ಉಳಿಬೇಕಾಗಿತ್ತು ಅಂದ್ರೆ ಮೆಜಾರಿಟಿ ಬೇಕಾದ್ರೆ ಇಂಥವ್ರು ಸಪೋರ್ಟ್ ಬೇಕು. ಇದೆಲ್ಲ ನಿರಂತರ ಹಂಗೆ ನಡೀತಾ ಬಂದಿತ್ತು ಇದು. ಯಾರ್ಯಾರೋ ಬರೋರು, ಯಾರ್ಯಾರು ಸಂಬಂಧಿಕರು, ಎಲ್ಲ ರಾಜಕಾರಣಿಗಳಿಗೆ, ಅದರಲ್ಲೂ ಮುಖ್ಯವಾಗಿ ಈ ರಾಜ್ಯದ ನಾಯಕರಂತ ಹೇಳ್ಕೊಳ್ಳೋಂಥ ಜನರ ಸಮೀಪ ಸಂಬಂಧಿಗಳು ಅವರು ಇವರೆಲ್ಲರೂ ಕೂಡ ಒಳಗೆ ಹೊಕ್ಕ KPSI ಹದಗೆಟ್ಟು ಹೈದರಾಬಾದ್ ಮಾಡಿಬಿಟ್ಟಿದ್ರು. ಅದನ್ನು ದುಡ್ಡು ಇಲ್ಲದಲ್ಲಿ ಏನು ಹಿಡಿದಿಲ್ಲಪ್ಪ, ದುಡ್ಡು ಇಲ್ಲದೆ ಯಾರು ಪಾಸ್ ಆಗೋದಿಲ್ಲಪ್ಪ, ದುಡ್ಡು ಇದ್ದಾಗ ಅದು ಆಗ್ತದಪ್ಪ. AC ಆಗ್ತದೆ ಒಂದು ಕೋಟಿ ಕೊಡು, DC ಆಗ್ತದೆ ಅದನ್ನ ಎತ್ತು ಕೊಡು, DC ಅಂತೇಳಿ ಬರೋದಿಲ್ಲ. ಆದರೂ ಪ್ರಮೋಟ್ ಮೇಲೆ ಆಗ್ತಿರ್ತದೆ KPSI ಎಲ್ಲ. DYSP ಆಗ್ತದೆ ಇಷ್ಟು ಕೊಡಪ್ಪ, PSI ಆಗ್ತದೆ ಇಷ್ಟು ಕೊಡಪ್ಪ, ಪೊಲೀಸ್ ಆಗ್ತದೆ ಇಷ್ಟು ಕೊಡಪ್ಪ. ಇವರು ಎಲ್ಲರೂ ಮಾತಾಡಿದರು, ಎಲ್ಲರೂ ಟೀಕೆ ಮಾಡಿದ್ರು. ಬಟ್ ಟೀಕೆ ಎಲ್ಲರೂ ಮಾಡ್ತಾರೆ, ಆದರೆ ಒಳ್ಳೆ ಕೆಲಸ ಮಾಡೋಕ್ಕೆ ಯಾರು ಮುಂದಾಗೋದಿಲ್ಲ. ಇದು ಭಾಳ ದುರಂತ, ಇದು ನಾಡಿನ ದುರಂತ, ದೇಶದ ದುರಂತ. ಇದೇ ಮೋದಿಯವರು ಸಾಕಷ್ಟು ಟೀಕೆ ಮಾಡ್ತಾಯಿದ್ರು ತಾವು ಅಧಿಕಾರದಾಗ ಇಲ್ಲದಾಗ. ಇವತ್ತು ಕೇಂದ್ರದಲ್ಲೂ ಭ್ರಷ್ಟರು, ರಾಜ್ಯದಲ್ಲಂತೂ ಪ್ರಶ್ನೆ ಇಲ್ಲ. ಮೊದಲಿಂದು ನಮ್ಮ ಕಾಂಗ್ರೆಸ್ ಮೇಲೆ ಆರೋಪಗಳು ಇದ್ದೇ ಇದ್ದು ಎಲ್ಲ ಭ್ರಷ್ಟರು. ಇಂದಿರಾ ಗಾಂಧಿ ಅವ್ರದ್ದು ತಿಳ್ಕೊಂಡು ನಮ್ಮ ಏನಪ್ಪ ಅಂತ ನಂತರ ಬಂದಂಥ ದೇವರಾಜ್ ಅರಸರಾಗಿರ್ಬೋದು, ಮತ್ತವರಾಗಿರ್ಬೋದು, ಇವರೆಲ್ಲರ ಮೇಲೆ ಆರೋಪಗಳಿದ್ದಾವೆ. ಅಂದಿಂದ ಇಂದಿನವರೆಗೆ KPSI ಬದಲಾವಣೆ ಮಾಡೋದು, ಚೇಂಜ್ ಮಾಡೋದು ಯಾರೂ ಪ್ರಯತ್ನ ಮಾಡಿಲ್ಲ. ಹೀಗಾಗಿ ದುಡ್ಡಿದ್ದವರ, ಅಧಿಕಾರ ಇದ್ದವರ ಗುಲಾಮ್ ಆಗಿಬಿಟ್ಟಿದ್ದು KPSI. ಹಿಂಗಂದ್ರೆ ಅವ್ರು ನೋವು ಆಗ್ಬೋದೇನೋ, ಬಟ್ ಇದ್ದಿದ್ದು ಸತ್ಯನೇ ಇದು. ಎಷ್ಟು ಜನ ಅಭ್ಯರ್ಥಿನ ಕೇಳಿದ್ರೆ KPSI ಬರೆದವ್ರನ್ನ, ಪಾಸಾದವ್ರು ಹೇಳೋದಿಲ್ಲ ಇದನ್ನು. ಯಾಕಂದ್ರೆ ಪಾಸ್ ಆಗಿರ್ತಾರೆ ಅವ್ರು, ಹೆಂಗಾಗಿರ್ತಾರೆ ಅವ್ರಿಗೆ ಗೊತ್ತು. ಈ ಸಬ್ ರಿಜಿಸ್ಟರ್ ಆಫೀಸರ್ ಆಗ್ತಾರಪ್ಪ, ಅದು ಏನು ಕೊಡದವ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋಂಥ ವಾತಾವರಣ. ಸುಳ್ಳೇನೋ ಹೋಗ್ಬೇಕು ಇದು ಮುಟ್ಟು ಹೇಳ್ಕೊಳ್ಳಿ. ಅವರು ಕೊಟ್ಟವರು ದುಡ್ಡಿಗೆ ದುಡ್ಡು ಕೊಟ್ಟಂಥ ಪ್ರತಿಯೊಂದು ಪೋಸ್ಟ್ಗೂ ಎಲ್ಲೋ ಒಂದಿಷ್ಟು ಕೆಲವು ಕಣ್ಣು ತಪ್ಪಿರ್ಬೇಕಾರೆ ಹೋಗಿರ್ತಾವಿಲ್ಲ ಅಂತಲ್ಲ, ಅದು ಭಾಳ ಕಡಿಮೆ. ರೇರೆಸ್ಟ್ ಅಂತಾರೆ, ಅದು ಸಿದ್ಧಾಂತ ಅಲ್ಲ. ಇವನ್ ಸಿದ್ಧಾಂತ ಭ್ರಷ್ಟ ಇದ್ದಂಥ ದುಡ್ಡು ಇದ್ದಂಥ ಒಟ್ಟು ಅಧಿಕಾರಿ ಅದನ್ನು ತಪ್ಪಿಸ್ಬೇಕಾಗಿತ್ತು. ಮೇನ್ ತಪ್ಪಿಸ್ಬೇಕಾಗಿತ್ತು, ಮತ್ತೆ ಚೇಂಜ್ ಆಗಬೇಕಾಗಿತ್ತು ಅಧ್ಯಕ್ಷ ಮತ್ತು ಸದಸ್ಯರು. ಅವರನ್ನು ಹೆಂಗೆ ಹುಡುಕ್ಬೇಕಪ್ಪ ಅನ್ನೋಕೆ ಒಂದಿಷ್ಟು ನಮ್ಮ ಊಟ ಅವರು ಸಾಕ್ಷಿ ಮಾಡಿದ್ರು. ಅದರ ಪ್ರಕಾರ ಹೆಚ್ಚುವರಿ ಏನಪ್ಪ ಅಂದ್ರೆ ನಮ್ಮ ಇವರು CS ಅವರು, ಚೀಫ್ ಸೆಕ್ರೆಟರಿ ಅವರು ಈ ದಿಶೆಯಲ್ಲಿ ಒಂದಿಷ್ಟು ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಹುದ್ದೆಯಿಂದ ನಿವೃತ್ತರಾದ IAS ಅಧಿಕಾರಿ ಅಥವಾ ಕೇಂದ್ರ ಸರ್ಕಾರದ ಹಿಂದಿನ ಕಾರ್ಯದರ್ಶಿ, ಬೆಂಗಳೂರಿನಲ್ಲಿರುವ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸಂಸ್ಥೆ, ಭಾರತೀಯ ವಿಜ್ಞಾನ ಸಂಸ್ಥೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಥವಾ ಸಮಾನ ಹೆಸರಾಂತ ಕೇಂದ್ರೀಯ ಸಂಸ್ಥೆಗಳ ನಿವೃತ್ತ ಮತ್ತು ಅಧಿಕಾರಗಳ ನಿರ್ದೇಶಕರು, ಸರ್ಕಾರದ ಕಾರ್ಯದರ್ಶಿ ಅಥವಾ ಕೇಂದ್ರ ಸರ್ಕಾರದ ಜಂಟಿ ಕಾರ್ಯದರ್ಶಿ ಹುದ್ದೆಯಿಂದ ನಿವೃತ್ತರಾಗಿರುವ IAS ಅಥವಾ ಕೇಂದ್ರ ನಾಗರಿಕ ಸೇವೆಗಳ ಗ್ರೂಪ್ A ಅಧಿಕಾರಿ, ಆ ಅಧಿಕಾರಿ ಸಮಿತಿಯ ಸದಸ್ಯರು, ಸಿಬ್ಬಂದಿ ಅಥವಾ ಆಡಳಿತ ಸುಧಾರಣಾ ಇಲಾಖೆ DPAR ಕಾರ್ಯದರ್ಶಿ, ಈ ಸಮಿತಿಯ ಸದಸ್ಯ ಕಾರ್ಯದರ್ಶಿ, ಇವರೆಲ್ಲ ಕುಡ್ಕೊಂಡು ಇವ್ರನ್ನ ಡಿಸ್ಕಷನ್ ಮಾಡಿ ಸದಸ್ಯರನ್ನ ಇವರು ಅಧ್ಯಕ್ಷರ ಮತ್ತು ಸದಸ್ಯರ ಆಯ್ಕೆ ಮಾಡುವಂಥ ಒಂದು ಇದೇನಪ್ಪ ಅಂದರೆ ಪ್ರೊಸೆಸ್ ಸ್ಟಾರ್ಟ್ ಆಗಿಬಿಟ್ಟದು. ವ್ಯಾಪಕವಾಗಿ ಎಲ್ಲರ ಜೊತೆ ಚರ್ಚೆ ಮಾಡಿ ಯಾರಪ್ಪ ಯೋಗ್ಯರಾಗ್ತಾರೆ, ಯಾರು ಭ್ರಷ್ಟತೆ ಇಲ್ಲದವ್ರು ಅದಾರ, ಯಾರು ಯೋಗ್ಯ ಇರ್ತಾರೆ ಅಂತ ಅವ್ರ ಹೆಸರು 1, 2, 3 ಮಂದಿ ಹೆಸರು ಬರೆದು ಅಧ್ಯಕ್ಷ 1-2 ಪೋಸ್ಟು, 2 ಹೆಸರು, ಮುಂದೆ ಉಳಿದ ಸದಸ್ಯರು ಎಷ್ಟಿದ್ದಾರೆ ಅವ್ರಿಗೆ 1-2 ಇದು ಮಾಡಿ ನಮ್ಮ CM ಅವರು ಮುಖ್ಯಮಂತ್ರಿ ಕಳಿಸುವಂಥದ್ದು. ಇದನ್ನು ಊಟ ಅವ್ರು ಸಜೆಷನ್ ಮಾಡಿದರು. ಅಂದ್ರೆ ಇಲ್ಲಿ ಏನೂ ಎಲ್ಲನೂ ಓಪನ್ ಇರಬೇಕು, ಇಲ್ಲಿ ಪ್ಯಾಕಪ್ ಇರಬಾರ್ದು, ಮುಚ್ಚಿರಬಾರ್ದು, 4 ಗೋಡೆಗಳ ಮಧ್ಯದಲ್ಲಿ ಆಗುವಂಥದ್ದು ಆಗಬಾರ್ದು. ಯಾಕಂದರೆ ಯಾರು ಯೋಗ್ಯರಿದ್ದಾರೆ ಇಲ್ಲ ಅನ್ನೋದು ಅವ್ರನ್ನ ತೋರಿಸೋಕೆ ಗೊತ್ತಾಗ್ತದೆ. ಕದ್ದು ಮುಚ್ಚಿ ಆಗಬಾರ್ದು ದೃಷ್ಟಿ ಇಟ್ಕೊಂಡು ಅದನ್ನು ಹುಡುಕಾಟ ಆಗಬೇಕು. ವ್ಯಾಪಕವಾಗಿ ಸರ್ಚ್ ಮಾಡಿ
ಅವ್ರು ಮಾಡಬೇಕು ಅನ್ನೋ ಸಲಹೆಯನ್ನು ಅವ್ರು ಕೊಟ್ಟಿದ್ದರು. ಆ ದಿಶೆಯಲ್ಲಿ ಒಂದಿಷ್ಟು ಹೆಜ್ಜೆ ನಮ್ಮ CS ಅವರು ಚೀಫ್ ಸೆಕ್ರೆಟರಿ ಅವರು ಹೆಜ್ಜೆ ಇಡೋದಕ್ಕೆ ಹೇಳಿದ್ದಾರೆ ಅವ್ರಿಗೆ. ಅದನ್ನು ಈಗಾಗಲೇ ಆದೇಶ ಹೊರಡಿಸಿದ್ದಾರೆ. ಇವರಿಗೆಲ್ಲರಿಗೂ ಬನ್ನಿರಪ್ಪ ಚರ್ಚೆ ಮಾಡೋಣ, ಯೋಗ್ಯರನ್ನ ಆಯ್ಕೆ ಮಾಡಿಕೊಳ್ಳೋಣ ಅನ್ನುವಂಥದ್ದು ಇದೊಂದು ಒಳ್ಳೆಯ ಹೆಜ್ಜೆ. ಯಾಕಪ್ಪ ಅಂತಂದ್ರೆ ವಿಶೇಷವಾಗಿ ಇಲ್ಲೇ ಈ ಕಾರ್ಯದಿಂದಾಗಿ ಆದಷ್ಟು ಯೋಗ್ಯರು ಇಲ್ಲಿ ಬರಲಿಕ್ಕೆ ಸಾಧ್ಯದ. ಈ ಸಮಿತಿ ಏನು ಮಾಡಿದಾರಲ್ಲ ಇದನ್ನು, ಈ ಸಮಿತಿ ಕೆಲಸ ಏನಪ್ಪ ಅಂತಂದ್ರೆ KPSC ಅಧ್ಯಕ್ಷ ಮತ್ತು ಸದಸ್ಯರ ಸ್ಥಾನ ತೆರವಾಗುವ 3 ತಿಂಗಳ ಮೊದಲೇ ಈಗ ಇದ್ದಂಥ ಸದಸ್ಯರು ಮತ್ತು ಅಧ್ಯಕ್ಷರು ಬಿಡುವ 3 ತಿಂಗಳ ಮೊದಲನ ತೆರವಾಗುವ ಅಧಿಕಾರಿಯೇತರ ಹುದ್ದೆಗಳ ಸಂಖ್ಯೆ, ಅಧಿಕಾರಿಗಳು ಅಧಿಕಾರಿಯೇತರ ಅದಕ್ಕೆ ಒಂದು ರಾಜ್ಯ ಅಥವಾ ಒಂದು ಮತ್ತೊಂದು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಸಂಬಂಧಿಸಿದಂಥ ಯಾವುದೋ ವ್ಯಕ್ತಿ ಆಗಿರ್ಬೋದು. ಅಧಿಕಾರಿಯೇತರ ಹುದ್ದೆಗಳ ಸಂಖ್ಯೆ, ಅರ್ಹತೆ ಸಂಬಳ ಮತ್ತು ಭತ್ಯೆಗಳು, ಅರ್ಜಿ ನಮೂನೆ ಮತ್ತು ಅರ್ಜಿಯನ್ನು ಸಲ್ಲಿಸುವ ಕೊನೆಯ ದಿನಾಂಕ ಹಾಗೂ ಇತರ ಅಗತ್ಯ ಮಾಹಿತಿಯನ್ನು ಒಳಗೊಂಡ ಪತ್ರಿಕಾ ಪ್ರಕಟಣೆಯನ್ನು ಸಮಿತಿಯ ಸದಸ್ಯ ಕಾರ್ಯದರ್ಶಿ ಹೊರಡಿಸಬೇಕು. ಸಮಿತಿಯ ಕಾರ್ಯದರ್ಶಿ ನೇಮಿಸ್ತಾರೆ, ಅವರು ಅದನ್ನು ಹೊರಡಿಸ್ಬೇಕಪ್ಪ. ಯಾರ ಯೋಗ್ಯತೆ ಇದ್ದಂಥದ್ದು ನಿಮ್ದು ಏನದಪ್ಪ ಯೋಗ್ಯತೆ ಅದು ಇದೆಲ್ಲ ಅದ ಈಗಾಗಲೇ ಹೇಳಿದ್ನಿ ನಿಮಗೆ, ಅವು ಇರುವಂಥದ್ದು ನೀವು ಹಾಕಿರಿ, ಅಪ್ಲಿಕೇಶನ್ ಹಾಕಿರಿ ಅಂತೇಳಿ. ಸ್ವೀಕೃತವಾಗುವ ಅಭ್ಯರ್ಥಿಗಳ ಸ್ವಯಂ ವಿವರಗಳನ್ನು ಪರಿಶೀಲಿಸಿ ಆಯೋಗದ ಅಗತ್ಯವನ್ನು ಗಮನದಲ್ಲಿ ಇರಿಸಿ. ಏನು ಅರ್ಜಿ ಆಗಿರ್ತಾರೆ ಅದನ್ನೆಲ್ಲ ಗಮನ ಮಾಡಿಕೊಂಡು ಅದು ತನಿಖೆ ಮಾಡಿ ಆಮೇಲೆ ಇದಕ್ಕೆ ಅನುಕೂಲ ಆಗುವಂಥದ್ದು. ಯಾರಪ್ಪ ಯೋಗ್ಯದಿರ್ತಾರೆ ಅಂತೇಳಿ ಸ್ವಯಂ ವಿವರಗಳನ್ನು ಪರಿಶೀಲಿಸಿ ಆಯೋಗದ ಅಗತ್ಯವನ್ನು ಗಮನದಲ್ಲಿರಿಸಿ ಅಗತ್ಯವಿದ್ದರೆ ವೈಯಕ್ತಿಕವಾಗಿ ಚರ್ಚೆಗೆ ಆಹ್ವಾನಿಸಿ. ಯಾರು ಅಪ್ಲಿಕೇಶನ್ ಆಗಿರ್ತಾರೋ ಅವ್ರನ್ನ ಕರೆಸಿ ವೈಯಕ್ತಿಕ ಚರ್ಚೆ ಮಾಡಿ ಅವ್ರಿಗೇನು ಎಂತು ಅಂತೇಳಿ ಮೌಲ್ಯಮಾಪನ ಮಾಡಬೇಕು. ನಂತರ ಒಬ್ಬರು ಅಧ್ಯಕ್ಷರು ಸದಸ್ಯರ ಸ್ಥಾನಕ್ಕೆ ತಲಾ 2 ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಸೂಕ್ತ ಕಾರಣಗಳನ್ನು ನಮೂದಿಸಿ. ಯಾಕೆ ನೀವು ಆಯ್ಕೆ ಮಾಡಿದಿರಿ, ಇವ್ರು ಯಾಕೆ ಬೇಕು ಅನ್ನೋದು ನಾವು ಇದು ಮಾಡಿ ಅಂತಿಮಗೊಳಿಸಿದ ಅಭ್ಯರ್ಥಿಗಳ ಕಿರು ಪಟ್ಟಿಯನ್ನು ಮುಖ್ಯಮಂತ್ರಿಗೆ ಸಲ್ಲಿಸಬೇಕು. ಇಷ್ಟೆಲ್ಲ ಪ್ರೊಸೆಸ್ ಮಾಡಿದ್ದಾರೆ. ಯಾಕಂದ್ರೆ ಯೋಗ್ಯರು ಬರಲಿ ಅಂತೇಳಿ. ಅದರರ್ಥ ಇಷ್ಟು ಮಾಡ್ತಾರ ಪ್ರಾಮಾಣಿಕ ಮಾಡ್ತಾರ ಅನ್ನೋದು ಬೇರೆ ಮಾತು. ಬಟ್ ಮಾಡೋ ಪ್ರಯತ್ನ ಮಾತ್ರ ಮಾಡಿದ್ದಾರೆ. ಆ ಪ್ರಯತ್ನಕ್ಕೆ ನಾವು ಏನಪ್ಪ ಅಂದ್ರೆ ಅಡ್ಡಿಲ್ಲಪ್ಪ, ಒಂದು ಒಳ್ಳೆಯ ಹೆಜ್ಜೆ ಇಡ್ತಾ ಇದ್ದಾರೆ ಅಂತೇಳಿ ವ್ಯಾಪಕವಾಗಿ ಸಂಶೋಧನೆ ಆಗಲಿ. ಅಲ್ಲಿ ಆಯ್ಕೆ ಒಂದು ಸದಸ್ಯರ ಬಗ್ಗೆ ಪೂರ್ವಾಪರ ಯಾರಪ್ಪ ಎಂತು ಏನು, ಇಲ್ಲಿ ಯಾರೂ ಈ 224 MLAಗಳಿದ್ದಾರೆ, ಮುಖ್ಯಮಂತ್ರಿ ಇದ್ದಾರೆ, ಸಚಿವರು ಇದ್ದಾರೆ. ಇವರು ಯಾರಿಗೂ ಸಂಬಂಧಿಸದ ವ್ಯಕ್ತಿಗಳನ್ನು ಆಯ್ಕೆ ಮಾಡುವಂಥದ್ದು ಭಾಳ ಮುಖ್ಯದ ಇಲ್ಲ. ಯಾಕಂದ್ರೆ ಇಲ್ಲಿ ರಾಜಕಾರಣ ಹೋಗ್ತಪ್ಪ ಅಂದ್ರೆ ದುಡ್ಡಿನ ಅವ್ಯವಹಾರ ಸ್ಟಾರ್ಟ್ ಆಗಿಬಿಡುತ್ತದೆ. ಹೀಗಾಗಿ ಯೋಗ್ಯನ ಆಯ್ಕೆ ಮಾಡೋಕ್ಕೆ ಅದೇನೋ ಸಮಿತಿ ಮಾಡಿದ್ದಾರೆ. ಇದೊಂದು ಒಳ್ಳೆಯ ಹೆಜ್ಜೆ. ಇದೊಂದು ರೀತಿಯಿಂದ ಇಲ್ಲಿಯವರೆಗೆ ಹೋರಾಟ ಮಾಡಿದಂಥ KPSC ಶುದ್ಧ ಆಗಲಿ, KPSC ಸ್ವಚ್ಛ ಆಗಲಿ, ಸ್ವಚ್ಛತೆಯಲ್ಲಿ ಬರಲಿ, ಪವಿತ್ರತೆ ಬರಲಿ ಅಂತ ಹೋರಾಟ ಮಾಡಿದವರು ಎಲ್ಲ ಸಿಕ್ಕಂಥ ಒಂದು ಸಣ್ಣ ಜಯ. ಇದರ ಅರ್ಥ ಇದು ಪೂರ್ಣ ಸ್ವಚ್ಛ ಆಯಿತು KPSC ಅಂತಲ್ಲ. ಯಾಕಂತಂದ್ರೆ ಇದು ಪ್ರಾಮಾಣಿಕವಾಗಿ ನಡಿಬೇಕಾಗ್ತದೆ. ನಡೀತದೆ ಅನ್ನೋದು ಭರವಸೆ ಇಡೋಣ. ಯಾಕಂದ್ರೆ ಭರವಸೆ ಅನ್ನೋದು ಬಿಟ್ಟು ಮತ್ತೊಂದು ಇಲ್ಲ. ಎಲ್ಲದ ಮೇಲೆ ಅಪನಂಬಿಕೆ ಮಾಡೋದು, ಸಂಶಯ ಪಡೋದು ಒಳ್ಳೆಯದಲ್ಲ. ಆದರೆ ಈ ಎಲ್ಲ ಜನರನ್ನು ಕಣ್ಣಿಡೋದು ಮಾತ್ರ ತಪ್ಪಲ್ಲ. ಯಾಕಂದ್ರೆ ಕಣ್ಣಿಡೋದು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆ ಭಾಳ ಮಹತ್ವದ್ದು. ಯಾರೇನು ಎಂತೂ ಅವ್ರ ಇತಿಹಾಸ ಏನು, ಅವ್ರೇನು ಮಾಡಬಲ್ಲರು ಅನ್ನೋದು ತಿಳ್ಕೊಳ್ಳೋದು ಪ್ರತಿಯೊಬ್ಬನ ಹಕ್ಕೂ ಹೌದು ಮತ್ತು ಆಡಳಿತ ದೃಷ್ಟಿಯಿಂದ ಅದು ಮುಖ್ಯನೂ ಹೌದು. ಆ ದಿಶೆಯಲ್ಲಿ ನಮ್ಮ 2013ರಲ್ಲಿ ನಮ್ಮ ಸಿದ್ದರಾಮಯ್ಯ ರಚಿಸಿದಂತಹ PC ಹೋಟಾ ಕಮಿಷನ್, ಅದು ಸಮಿತಿ ಒಂದು ಒಳ್ಳೆಯ ಸಲಹೆ ಕೊಟ್ಟಿತ್ತು. ಅದು ಒಂದು ಒಳ್ಳೆಯ ಹೆಜ್ಜೆನ ಇವತ್ತಿನ ನಮ್ಮ ಸರ್ಕಾರ ಮಾಡಿದ, ಸಿದ್ದರಾಮಯ್ಯ ಸರ್ಕಾರ ಮಾಡಿದ ಅನ್ನೋದು ಒಂದೇ ನೆನಪಿಸ್ಬೇಕಂತ ಹೇಳ್ತಾ, KPSC ಸ್ವಚ್ಛ ಆಗಲಿ, ಪ್ರಾಮಾಣಿಕ ಆಗಲಿ, ಯೋಗ್ಯರಿಗೆ ಮಾತ್ರ ಅಲ್ಲೇ ಕೆಲಸ ಸಿಗಲಿ ಅಂತ ಮತ್ತೊಮ್ಮೆ ಹೇಳ್ತಾ, ಇದು ಒಟ್ಟು ಹೋರಾಟದ ಫಲ. ಇದು ವಿರೋಧ ಪಕ್ಷ ಇರ್ಬೋದು, ಒಂದು ಕಾಲ ಇದು ಕಾಂಗ್ರೆಸ್ ವಿರೋಧ ಪಕ್ಷ ಇತ್ತು. ಆ ಸಂದರ್ಭದಲ್ಲಿ ಇದು ಹೋರಾಟ ಮಾಡಿತ್ತು. ಆದರೂ ಇವತ್ತು ಗಮನಿಸಬೇಕಾದೇನಪ್ಪ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಹಿಂದೆ ಸಿದ್ದರಾಮಯ್ಯರ ನೇತೃತ್ವದಲ್ಲಿ PC ಹೋಟಾ ಒಂದು ಕಮಿಷನ್ ಮಾಡಿ ಒಂದು ಹೆಜ್ಜೆ ಇಟ್ಟು ಅದರ ನಂತರ ಅದು ಕಾರ್ಯಕ್ಕೆ ಬಂದಿರಲ್ಲ. ಈಗ ಬರುವ ದಿಶೆಯಲ್ಲಿ ಹೊರಡ್ತಾ ಇದೆ. ಇದಕ್ಕೆ ನಾವು ಸ್ವಾಗತ ಮಾಡೋಣ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಲಿಕ್ಕೆ ಹೋಗಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ ವಂದನೆಗಳು.